ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾಲಿ ಪ್ರೇಮರಾಜ್ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆ ನನ್ನ ಸಮಯ. ಗೈಸ್ ಎಲ್ಲ ಹೇಗಿದ್ದೀರಾ? ಗೈಸ್ ನೀವು ನೋಡ್ತಿರ್ಬೋದು ಇಲ್ಲಿ ಏನಿದೆ ಅಂತ, ಮೇಕಪ್ ಪ್ರಾಡಕ್ಟ್ಸ್ಗಳು. ನೀವು ಏನು ಮಾಡ್ತಿರ್ಬೋದು ಅಂತ ಅನ್ಕೋತಿದ್ದೀರಾ? ಗೈಸ್ ಏನು ಗೊತ್ತಾ, ಇಷ್ಟೆಲ್ಲ ಪ್ರಾಡಕ್ಟ್ ಇಟ್ಕೊಂಡು ಏನು ಮಾಡ್ತಿರ್ಬೋದು ಅಂತ ಅನ್ಕೋತಿದ್ದೀರಾ? ಮಿರರ್ ಇಲ್ದಲೆ ಕಣ್ಣು ಮುಚ್ಕೊಂಡು ಮೇಕಪ್ ಮಾಡ್ಕೊಳೋದು ನನ್ನ ಫೇಸ್ ಮೇಲೆ ನಾನೇನು ತುಂಬ ಪ್ರೊಫೆಷ್ನಲ್ ಅಲ್ಲ, ಬೇಸಿಕ್. ನಂಗೆ ಬರೀ ಬೇಸಿಕ್ ಗೊತ್ತಿರೋದಷ್ಟೇ. ಆ ಬೇಸಿಕ್ನೇ ನನಗೆ ಈಗ ಯಾವ ಪ್ರಾಡಕ್ಟ್ ಸಿಗ್ತದೆ ಆ ಪ್ರಾಡಕ್ಟಲ್ಲಿ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ಪು ಯಾವ ಸಿಗುತ್ತೆ ನಾನು ಅದನ್ನು ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಏನಲ್ಲ. ಈಗ ಕೈ ಹಾಕಿದಾಗ ಇದು ಸಿಕ್ತು, ಇದೇನು ಅಂತ ಗೊತ್ತಾದರೆ ಹಿಂಗೆ ಪಕ್ಕದಲ್ಲಿ ಇಟ್ಕೊಳೋದು, ಇಲ್ಲಾಂದರೆ ಅದನ್ನೇ ಹಚ್ಕೊಂಡು ಡೈರೆಕ್ಟಾಗಿ ಏನು ಇರ್ತಾ ಅಂತ ನೋಡೋದು. ಮುಂದೆ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಗೈಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಅನಿಸುತ್ತೆ. ಅಂತ ಇಷ್ಟು ದಿನದಿಂದ ಯೂಸ್ ಮಾಡ್ತಾ ಇರ್ತೀನಲ್ಲ, ನನಗೂ ಗೊತ್ತಿರುತ್ತೆ ಯಾವ ಪ್ರಾಡಕ್ಟ್ ಏನು ಇರ್ತ ಅಂತ ಎಲ್ಲ. ಅಂದರೆ ಬೇರೆ ಪ್ರಾಡಕ್ಟ್ ಆದರೆ ಕಂಡುಹಿಡಿಯೋಕ್ಕೆ ಕಷ್ಟ ಆಗೋದು, ನನ್ನ ಪ್ರಾಡಕ್ಟೇ ಅಲ್ವಾ ಗೈಸ್. ಈಗ ಥರ ನನ್ನ ಡಿಗ್ರಿ ಮುಗಿಸ್ತಾರೆ ಗೈಸ್. ಬಿಬಿ ಕ್ರೀಮ್ ಅನಿಸುತ್ತೆ, ಪ್ರೈಮರ ಬಿಬಿ ಕ್ರೀಮಾ? ಪ್ರೈಮರ್ ಅಂತ. ಗೈಸ್ ನಾನು ಈಗ ಥರ ಡಿಗ್ರಿ ಮುಗಿಸ್ದೆ. ನೆಕ್ಸ್ಟ್ ಏನು ಮಾಡೋದು, ಒಟ್ಟಿಗೆ ಹೈಯರ್ ಸ್ಟಡೀಸೇ ಮಾಡೋದು. ಅದನ್ನೇ ಯಾವುದು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನ್ನ ಹತ್ರ 4 ಆಪ್ಷನ್ ಇದ್ದಾವೆ. ನೀವೇ ಒಂದು ಸ್ವಲ್ಪ ನನಗೆ ಸಜೆಸ್ಟ್ ಮಾಡ್ತೀರಾ ಯಾವ್ಯಾವ ಅಂದರೆ? ಫಸ್ಟು ನನಗೆ MSW, ನೆಕ್ಸ್ಟು MBA, ಅದ್ರ ನೆಕ್ಸ್ಟು LLB, ಅದ್ರ ನೆಕ್ಸ್ಟು MLIS. ಆ 4 ಆಪ್ಷನ್ ಇಟ್ಕೊಂಡಿದ್ದೀನಿ. ಬೇಕಾದರೆ LLB ಮಾಡು ಅಂತ ಅಂದ. ನನಗೊಂದು ಸ್ವಲ್ಪ ಅನ್ನಿಸ್ತು. ಮತ್ತು ಅದ್ರ ಜೊತೆಗೆ ನನಗೆ ಈಗ ಪಾಸ್ಔಟ್ ಆಗಿರೋರು ತುಂಬ ಜನ ಗೊತ್ತು, ಈಗ ಸ್ಟಡಿ ಮಾಡ್ತಿರೋರು ತುಂಬ ಜನ ಗೊತ್ತು. ನನ್ನ ಫ್ರೆಂಡ್ಸ್ ಈಗ ಡಿಗ್ರಿ ಮುಗಿಸ್ಬಿಟ್ಟು ಮಾಡ್ತೀನಿ LLB ಮಾಡ್ತೀನಿ ಅನ್ನೋರು ತುಂಬ ಜನ ಗೊತ್ತು. ನನಗೆ ಸ್ವಲ್ಪ ಗೊತ್ತು, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ, ಏನು ಮಾಡೋದು ಎತ್ತ ಅಂತ. ಅದಕ್ಕೆ ಏನು ಮಾಡೋದು ಎತ್ತ ಅಂತ ಕನ್ಫ್ಯೂಸ್ ಆಗಿದೆ ಗೈಸ್. ನೀವೇ ಒಂದು ಸ್ವಲ್ಪ ಸಜೆಷನ್ ಕೊಡಿ ಗೈಸ್. ಮತ್ತು ಈಗ MSW ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಮಮ್ಮ. ಮಾಡು ಇದನ್ನೇ ಮಾಡು ಅಂತ. ನನಗೆ MSW ಇಲ್ಲ MLIS ಅವಾಯ್ಡ್ ಮಾಡಬೇಕು ಅಂತ ಇರೋದು. MLIS ಯಾಕೆ ಅಂದರೆ ನಾನು 10th ಆದ ತಕ್ಷಣ ಡೈರೆಕ್ಟ್ ನಾನು ಮಾಡಿದ್ದೆ. PUC ಮಾಡಲಿಲ್ಲ ಗೈಸ್. ನಾನು 10th ಆದ ತಕ್ಷಣ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾದಲ್ಲಿ ಅದೊಂದು ಕೋರ್ಸ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ, ಅದ್ಯಾರು ಕರೆಕ್ಟಾಗಿ ತೊಗೊಂಡೆ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ. ನಾನು ಅದನ್ನು ಮಾಡೋಣ ಅಂತ ಇದ್ದೀನಿ. ಅದ್ರದ್ದು ಹೈಯರ್ ಸ್ಟಡಿ ಯಾವುದ್ಯಾವುದೋ ಮಾಡ್ತಿದ್ದೀನಿ, ಅದನ್ನು ಹೈಯರ್ ಸ್ಟಡೀಸ್ ಮಾಡೋಣ ಅಂತ ಇದ್ದೆ. ಅದಕ್ಕೆ ನಾನು ಡಿಗ್ರಿ ಅಂತ ಸೇರಿಕೊಂಡಿದ್ದು. ಅದಕ್ಕೇನು ಜಾಸ್ತಿ ಏನು ಪರ್ಸೆಂಟೇಜ್ ಬೇಕಾಗಿರಲಿಲ್ಲ ಡಿಗ್ರಿ ಮೇಲೆ ಹೋಗೋದಕ್ಕೆ. ಜಸ್ಟ್ ಡಿಗ್ರಿ ಪಾಸ್ ಆಗಿದ್ದರೆ ಸಾಕಿರೋದು. ನಾನು ಅದಕ್ಕೆ ಈಗ ಡಿಪ್ಲೊಮಾ 3 ಇಯರ್ಸ್ ಹೋದ್ನ, ಆಮೇಲೆ ನೆಕ್ಸ್ಟ್ ಜಾಬ್ ಮಾಡೋಣ ಅಂತ ಇದ್ದೆ. ಅದಕ್ಕೆ ಕರೆಸ್ಪಾಂಡಿಂಗಲ್ಲಿ ಕಟ್ಕೊಂಡಿದ್ದೆ. ನನಗೊಂದು ಕಾಲೇಜು ಈಗ ಓದ್ತಿದ್ನಲ್ಲ, ಆ ಕಾಲೇಜಲ್ಲೇ ಬೇಕಾದ್ರೆ ಅವ್ರು ರೆಗ್ಯುಲರ್ ಆಗೂ ಬರ್ಬೋದು, ಕರೆಸ್ಪಾಂಡಿಂಗ್ ಆದರೂ ಬರ್ಬೋದು ಅಂತ ಅಂದರು. ಅದಕ್ಕೆ ನಾನು ಒಂದು ಸ್ವಲ್ಪ ಹೆಂಗಿರುತ್ತೆ ಅಂತ ರೆಗ್ಯುಲರ್ ಆಗಿ ಕ್ಲಾಸಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ನಾ. ಆಮೇಲೆ ಜಾಬ್ ಹುಡ್ಕೋಕ್ಕೆ ಶುರು ಮಾಡಿದೆ. ಒಂದು 3 ಇಂಟರ್ವ್ಯೂ ಕೊಟ್ಟೆ. ಇನ್ನು ಬೆಂಗಳೂರು ಸೈಡಲ್ಲೆಲ್ಲ ಒಂದು ಚೂರು ಹಂಗೆ ಇಂಟರ್ವ್ಯೂ ರಿಜೆಕ್ಷನ್ ಇದ್ದಿದ್ದೆ ಅಲ್ವಾ. ಆದರೂ ನಾನು ಅದೇ ಅಪ್ರೂವ್ ಆದೆ. ಆದರೆ ನನಗೆ ಅವ್ರು ಹೇಳಿದ ಅಮೌಂಟ್ ನನಗೆ ಸರಿಯಾಗಲ್ಲ. ಇಲ್ಲಿಂದ ಅಷ್ಟು ದೂರ ಹೋಗಿ ಬೇರೆ ಕಡೆ KR ನಗರ ಆ ಕಡೆ ಎಲ್ಲ ಹೋಗಿ ಇದು ಮಾಡಿರ್ತೀವಿ, ಅಮೌಂಟು ಇದನ್ನು ಬಿಟ್ಟಾಕಿ. ಅದಕ್ಕೆ ನಾನು ಆಗ ನಂಗೆ ಅನಿಸಿದ್ದು ಹೈಯರ್ ಸ್ಟಡೀಸ್ ಮಾಡಿದ್ರೆ ಈಗ ಇದಕ್ಕಿಂತ ಡಬಲ್ ಸಿಗುತ್ತೆ. ಸೊ You very chalak bro. What chalak bro, chalak. ಇದಕ್ಕಿಂತ ಡಬಲ್ ಸಿಗುತ್ತೆ. ಸೊ ಹೈಯರ್ ಸ್ಟಡೀಸ್ ಮಾಡ್ಕೊಂಡು ಜಾಬಿಗೆ ಹೋಗೋಣ, ಇಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋಣ, ಇದ್ರ ಮೇಲೆ ಆರಾಮು ಅಂತ ಅಂದ್ಕೊಂಡೆ. ಆರಾಮಾಗಿ ಈಗ ಡಿಗ್ರಿ ಮಾಡ್ತಿದ್ಯಾ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅಂದರು. ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಗೈಸ್. ಇದಿಲ್ವಾ
ಒಂಚೂರು ತಂದು ಕೊಡ್ತೀಯಾ? ಹಿಂಗೆ ಬಿಟ್ಟವಲ್ಲ. ಕೆಳಗೆ ಇಟ್ಟಿರು. ಬ್ಲೆಂಡರ್ ಇಟ್ಕೊಂಡಿರಲಿಲ್ಲ, ಅದಕ್ಕೆ ಬ್ಲೆಂಡರ್ ತಗೋಬಾ ಅಂತ ಅಂದ್ಬಿಟ್ಟೆ ನನ್ನ ತಂಗಿಗೆ. ಸೊ ಅದಕ್ಕೆ ಫೋನ್ ಕೆಳಗೆ ಇಟ್ಟೋಗಿದ್ದಾಳೆ. ಏನು ಗೊತ್ತಾ ಗೈಸ್, ಅದೇ ಇಲ್ಲಿಗೆ ನಿಲ್ಲಿಸಿದ್ರೆ ಈಗ ನನ್ನ ತಂಗಿ ಬ್ಲೆಂಡರ್ ತಂದು ಕೊಟ್ಟಳು. MSW ತುಂಬ ಇಂಟ್ರೆಸ್ಟಿಂಗ್ ಗೈಸ್. ನನಗೂ ಇದು 2 ಇಯರ್ ಅಂದರೆ ನಾನು ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ MLS ಇಲ್ಲ MSW ಅಂತ ಅಂದ್ಕೊಂಡೆ. ಆಮೇಲೆ ನನಗೆ ಫಸ್ಟ್ ನಾನು ಡಿಗ್ರಿಗೆ ಬಂದು ಸೇರ್ಕೊಂಡ ಕ್ಲಿಯರ್ ಆಗಿದ್ದೆ MLS ಮಾಸ್ಟರ್ಸ್ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ. ಅದನ್ನು ಮಾಡೋಣ ಅಂತ. ಅದಕ್ಕೂ ಸ್ಕೋಪ್ ಇದೆ ಗೈಸ್. ಈ ಕಾಲದಲ್ಲಿ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಎಲ್ಲದಕ್ಕೂ ಕಾಂಪಿಟೇಷನ್ ಇದೆ ಆಯಿತಾ. ಅದಕ್ಕೂ ಕಾಂಪಿಟೇಷನ್ ಇದೆ ತುಂಬ. MLS ಅದು ಮಾಡಬೇಕು ಅಂತ ಇದ್ದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳಕ್ಕೆ ಬರ್ತೀನಿ ತಡೀರಿ, MSW. ನಮ್ಮಮ್ಮ MSW ಮಾಡು ಅಂತ. ಓಕೆ, ಅದನ್ನು ಥಿಂಕ್ ಮಾಡ್ತಿದ್ದೀನಿ MSW ಮಾಡೋದು ಅಥವಾ ಬೇಡವೋ ಅಂತ. MSW ಮಾಡೋದಾದರೆ ನಮ್ಮಮ್ಮ ಹೇಳಿದ್ದಾರೆ, ಇದು ನಂಗೆ ತುಂಬ ಇಷ್ಟ, ಕೋರ್ಸ್ ಮಾಡು ಅಂತ. ಯಾಕೆ ಮಾಡಬೇಕು, ನಾನು ಬೇರೆ ತೊಗೋತೀನಿ ಅಂತ ಅಂದೆ ಸುಮ್ಮನೆ. ಈಗ ನಾನು MSW ಮಾಡಿದ್ರೆ ನೀನೇನು ಕೇಳ್ತೀಯ ಅದನ್ನು ಮಾಡುತ್ತೀನಿ ಅಥವಾ ಕೊಡಿಸ್ತೀನಿ ಅಂತಂದರೆ ಅದಕ್ಕೆ ನಾನು ಗುಜರಾತಿಗೆ ಹೋಗಬೇಕು ಅಂತ ಅಂದೆ. ಸ್ವಲ್ಪ ಹಿಂಗೆ ಅಂತ ಯೋಚನೆ ಮಾಡಿಬಿಟ್ಟು ಸರಿ ಆಯಿತು ಅಂತ ಅಂತು. ಗುಜರಾತಿಗೆ ಯಾಕೆ ಅಂತನಾ, ಟ್ರಿಪ್ ಓದೋಕ್ಕಲ್ಲ ಗೈಸ್, ಟ್ರಿಪ್ಪಿಗೆ. ಸ್ಮಾಲ್ ಟ್ರಿಪ್. ನನಗೆ ಜ್ಯೋತಿರ್ಲಿಂಗಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಗೈಸ್. ಸೊ ಹಾಗೆ ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ನಾನು. ಇಲ್ಲಿವರೆಗೂ ಒಂದು ಜ್ಯೋತಿರ್ಲಿಂಗ ನೋಡಿಲ್ಲ. ಇಷ್ಟು ವಯಸ್ಸಾಯಿತು ನನಗೆ, ಇಷ್ಟು ಏಜ್ ಆದ್ರೂ ಒಂದು ಜ್ಯೋತಿರ್ಲಿಂಗನೂ ನೋಡಿರಲಿಲ್ಲ ನಾನು. ಅದಕ್ಕೆ ನಾನು ಹೋದ ವರ್ಷ ಬರೋದು ಅಂದ್ಕೊಂಡಿದ್ದೆ, ಈ ವರ್ಷ ಬರೋದು ಹೊತ್ತಿಗೆ ಒಂದು ಜ್ಯೋತಿರ್ಲಿಂಗ ಆದರೂ ಕಂಪ್ಲೀಟ್ ಮಾಡಿರಬೇಕು ಅಂತ. ಇನ್ನೇನು ಬರ್ತಡೆಗೆ ಒಂದು 25 ಡೇಸ್ ಲೆಫ್ಟ್ ಇದೆ, ಉಳಿದಿದೆ. ನಾನು ಅದಕ್ಕೆ ಹೋಗಬೇಕು, ನಾನು ಕೇಳ್ಕೊಂಡಿದ್ದೀನಿ. ಜುಲೈ ಲಾಸ್ಟಲ್ಲಾದರೂ ಆಯಿತು, ಆಗಸ್ಟ್ ಫಸ್ಟ್ ವೀಕಲ್ಲಾರು ಆಯಿತು, ನಾನು ಹೋಗಲೇಬೇಕು ಅಂತ. ಅದಕ್ಕೆ ಅವರು MSW ತಗೊಂಡ್ರೆ ಕಳಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ ಗೈಸ್. ನಾನು ದುಡ್ಡು ಕೂಡಿಟ್ಕೊತಿದ್ದೀನಿ ಗೈಸ್ ಹೋಗೋಕ್ಕೆ. ಇವ್ರು ಬೇಡ ಅಂದರೂ ಹೋಗೋಣ ಅಂತ. ಆದ್ರೂ ಮನೇಲಿ ನಿಮಗೆ ಗೊತ್ತಲ್ಲ, ಇಂಡಿಯನ್ ಮಾಮ್ಸ್ ಹಿಂಗೆ ಅಂತ ಕಳ್ಸಲ್ಲ ಹಂಗೆಲ್ಲ. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಅವ್ರದ್ದು ಇದು ನಾನು ಒಪ್ಕೊಂಡ್ರೆ ಅದು ಕಳಿಸ್ತಾರೆ ಗೈಸ್. ಸೊ ಅದಕ್ಕೆ ಅವರಿಗೆ ಒಪ್ಪಿಸ್ತಾ ಈಗ ಅದನ್ನು ತೊಗೊಂಡ್ರೆ ನನಗೆ ಈ ಆಪ್ಷನ್ ತೊಗೊಂಡ್ರೆ ಗುಜರಾತಿಗೆ ಹೋಗ್ತೀನಿ. ಅಲ್ಲಿ 2 ಜ್ಯೋತಿರ್ಲಿಂಗಗಳಿದ್ದಾವೆ, ಅವು 2 ನೋಡಬೇಕು ಅಂತ ಆಸೆ ತುಂಬ. ಗುಜರಾತ್ಗಳು 2 ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕಳಿಸ್ಬೇಕಲ್ಲ ಗೈಸ್. ಆಮೇಲೆ ನನಗೆ ಡೌಟು, ಒಂದೊಂದ್ಸತಿ ಹಿಂಗೆ ಅಂದ್ಬಿಟ್ಟು ಕೈ ಕೊಟ್ಬಿಡ್ತಾರೆ, ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗೈಸ್. ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಹೊತ್ತು ನಿಮಗೂ ನೋಡೋಕ್ಕೆ ಬೋರ್. LLBನ MSWನ MLS MBAಗಾದರೆ ಜಾಸ್ತಿ ಅಮೌಂಟ್ ಬೇಕು ಗೈಸ್. ನಾನು ಸಿಟಿಗೆ ಬರ್ತಿಲ್ಲ, ಈಗ ಗೌರ್ಮೆಂಟ್ ಸಿಟಿಗೆ ಹೋಗ್ಬೇಕು ಅಂದರೆ ಕಷ್ಟನೇ. ಪ್ರೈವೇಟ್ ಸೀಟು ಈಗ ಎಲ್ಲದೂ ಜಾಸ್ತಿನೇ ಇರುತ್ತೆ ನಾನು ಅಂದ್ಕೊಂಡಿರೋ ಅಮೌಂಟ್ಗಿಂತ. ನೆಕ್ಸ್ಟ್ ಚೆನ್ನಾಗಿರೋ ಹೈಯರ್ ಎಜುಕೇಷನ್ ಮಾಡಬೇಕು, ಚೆನ್ನಾಗಿರೋ ಕಡೆ ಪ್ಲೇಸ್ಮೆಂಟ್ ಸಿಗಬೇಕು ಅಂದರೆ ಚೆನ್ನಾಗಿರೋ ಕಾಲೇಜಿಗೆ ಹೋಗಬೇಕು. ಏನು ಮಾಡೋದು ನೋಡೋದು ಗೈಸ್. ನಿಮ್ಮ ಸಜೆಷನ್ ಏನು ಗೈಸ್? ನೋಡಿ ಇದು ಏನು ಮಾಡಲಿ ಈಗ. ನನಗೂ ಇಂಟ್ರೆಸ್ಟ್ ಇದೆ, MSWದಾಗ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ಈಗ ಅದಕ್ಕೆ LLB ಮತ್ತು MBA ಸೈಡಿಗೆ ಇಟ್ಟು ಈಗ MLS ಮತ್ತು MSW ಅಂತ ಇಟ್ಕೊಂಡಿದ್ದೀನಿ. ಆದರೆ ಜಾಸ್ತಿ ಈಗ ಎಲ್ಲರೂ ಹೇಳ್ತಾ ಇರೋದು MSW ಅಂತ ಅಂತವ್ರೆ. ಅದು ಬಿಟ್ಟರೆ ನಮ್ಮ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಇದ್ರಲ್ಲ, ಅವರು ಅಲ್ಲೋಗು ಇಲ್ಲೋಗು ಅಲ್ಲ ಸಾರಿ ಅದು ತಗೋ ಅಂತ ಅಂದರು. ನಾನು ಎಕನಾಮಿಕ್ಕು ಮತ್ತು ಹಿಸ್ಟ್ರಿಲಿ ಮೇಜರ್ ಮಾಡಿರೋದು. ಎಕನಾಮಿಕ್ಕು ಮತ್ತು ಹಿಸ್ಟ್ರಿ ನಾನು ಮೇಜರ್ ಮಾಡಿರೋದು ಗೈಸ್, ಓಕೆನಾ. ಅದರಲ್ಲಿ MA ಮಾಡು ಅಂತ ಅಂದರು. ನನಗೆ ಅವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಅದಕ್ಕೆ ಇಲ್ಲ, ನಾನು ಬೇರೆದು ಮಾಡ್ತೀನಿ ಅಂತ ಅಂದಿದ್ದೀನಿ. ಐಲೈನರ್ ಗೈಸ್, ಇಲ್ಲೊಂದು ಮಚ್ಚೆ ಇದೆ, ಮಚ್ಚೆ ಮೇಲೆ ಇಟ್ಟಿಲ್ಲ ಅಂತ ಗೊತ್ತಾಯಿತು. ಅದು ತಣ್ಣಗಾಯ್ತು. ಇರೋದು ಮೇಲ್ಗಡೆ ಮಚ್ಚೆ. ಅಯ್ಯೋ, ಅದಕ್ಕೆ ಇಡಬೇಕು. ನೆಕ್ಸ್ಟ್
ಓಕೆ ಸೈಲೆಂಟ್ ಆಗೋಯ್ತಲ್ವಾ ಹಾಗಾಗಿ ಓ ಐಶಾಡೋಸ್ ಪ್ಯಾಲೆಟ್ ಇಲ್ಲ ಇತ್ತು ಆಯಿತು ಬ್ಲಷಿಂಗ್ ಪ್ಯಾಲೆಟ್ ಇದ್ದಾಯಿತು ಗೈಸ್ ಶರ್ಟ್ ಓಕೆ ನೆಕ್ಸ್ಟ್ ಯಾರಲ್ಲ ಅವಳು ಹುಡುಗಿ ದೇವತ್ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಚೂರು ಕಾಣಿಸ್ತದೆ ಹೀಗೆ ಮಾಡಿದಾಗ ಇಷ್ಟು ತನಕ ಓಪನ್ ಮಾಡಿರಲಿಲ್ಲ ಇವಾಗ ಒಂಚೂರು ಓಪನ್ ಮಾಡ್ಕೊಂಡೆ ಅಂದರೆ ನಾನು ಮಾಡ್ಕೊಂಡಿಲ್ಲ ಅದು ಇದು ಐಲ್ಯಾಶಸ್ ಮಾಡ್ಬೇಕಾದ್ರೆ ಓಪನ್ ಆಯಿತು ಗೈಸ್ ಇನ್ನೊಂದಂದರೆ ನನಗೆ ಹೆಚ್ಚಿಗೆ ಪ್ರಾಬ್ಲಮ್ ಇರೋದು ನನ್ನ ಫೇಸ್ ಮೇಲೆ ಇನ್ನೇನು ಇಲ್ಲ ಗೈಸ್ ನನ್ನ ಕಲರ್ ಬಿಟ್ಟು ಹಾಕಿ ಏನೋ ಒಂದು ಕಲರು ನನಗೆ ಅದು ಕಲರ್ ಏನು ಇಂಪಾರ್ಟೆಂಟ್ ಕೊಡಲ್ಲ ಬಟ್ ನನಗೆ ಈ ಐಬ್ರೋಸ್ ಇದೆಯಲ್ಲ ಅದಂತೂ ನಾನು ಹಿಂಸೆ ಕೊಟ್ಬಿಡುತ್ತೆ ಗೈಸ್ ನನಗೆ ಯಾಕೆ ಐಬ್ರೋಸ್ ಇಲ್ಲ ಐಲ್ಯಾಶಸ್ಸು ಪರವಾಗಿಲ್ಲ ಎಷ್ಟೋ ಏನೋ ಒಂದು ಇದು ಮಾಡ್ಕೋಬೋದು ಐಬ್ರೋಸ್ ಫಿಲ್ ಮಾಡ್ಕೊಳೋದು ನಾರ್ಮಲ್ ಐಬ್ರೋ ಪೆನ್ಸಿಲಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಗೈಸ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಮೇಕಪ್ಪು ನನ್ನ ತಂಗಿ ಅವಾಗಲಿಂದ ವೀಡಿಯೋ ಮಾಡ್ತಿದ್ದಾಳೆ ಫುಲ್ ಸೈಲೆಂಟ್ ಆಗಿದ್ದಾಳೆ ಗೈಸ್ ಇನ್ನೂ ನನಗೆ ಗೊತ್ತಾ ಲಾಸ್ಟ್ ಟೈಮ್ ಇದ್ದೇ ಒಂದು ವೀಡಿಯೋ ಮಾಡಿದ್ದೆ ಅದೊಂದು 30 ನಿಮಿಷದ ಮೇಲೆ ಇತ್ತು ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಬೇರೆ ವೀಡಿಯೋ ಮಾಡೋಕ್ಕೆ ಆ ವೀಡಿಯೋನೇ ಡಿಲೀಟ್ ಮಾಡಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಮಸ್ಕರ ಇದ್ದಂಗೆ ಹಾಕೋಣಲ್ಲ ಗೈಸ್ ಕಣ್ಣು ಮುಚ್ಕೊಂಡು ಗೈಸ್ ಫುಲ್ ವಿಡಿಯೋ ನೋಡಬೇಕು ಈಗ ವಿಡಿಯೋ ಮಾಡ್ತಾನೆ ಹೇಳ್ತಿದ್ದೀನಿ ಗೈಸ್ ಸಬ್ಸ್ಕ್ರೈಬ್ ಆಗಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಟಕ್ 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 ಅಲ್ಲೇ ಬೆಲ್ ಐಕಾನ್ ಬೇಡ ಬಿಡಿ ನಿಮಗೆ ನೋಟಿಫಿಕೇಷನ್ ಕಷ್ಟ ಆಗುತ್ತೆ ಇದು ಮಾಡಿ ನನಗೆ ಒಂದು ಫಾಲೋ ಕೊಟ್ಬಿಡಿ ಲೈಕು ಶೇರು ಫ್ರೆಂಡ್ ಸಪೋರ್ಟ್ ಮಾಡಿ ಗೈಸ್ ಒಂದು ಜನರಲ್ ಫ್ರೆಂಡ್ಸ್ ಇಲ್ಲ ಗೈಸ್ ಒಬ್ಬೊಬ್ಬರು ಆಗ್ತಿರ್ತಾರೆ ಕಮೆಂಟ ಹಾರ್ಟು ಏನಾದರೂ ನೈಸ್ ಅಂತೆಲ್ಲ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ಹಾರ್ಟ್ ಕಳಿಸ್ತೀನಿ ಒಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರೋದು ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಅವರಿಬ್ಬರು ಬಿಟ್ಬಿಟ್ಟು ಬೇರೆ ಯಾರ್ಯಾರಾಗಿದ್ದೀರ ಅವರಿಗೆಲ್ಲ ಲವ್ ಯು ಇವರಿಗೂ ಲವ್ ಯು ಗೈಸ್ ಇದು ನನಗೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇದು ಹಾಕೋಕ್ಕಿಂತ ಮುಂಚೆ ಯಾವ್ದಾರು ಓಪನ್ ಆಯ್ತಲ್ಲ ಯಾವ ಕಲರ್ ತೊಗೊಂಡೆ ಯಾವ್ದಾರು ತೊಗೊಂಡಿದ್ದೀನಿ ಗೈಸ್ ಒಂಚೂರು ಹಚ್ಕೊಬಿಡೋಣ ಅಂತ ಮೇಕಪ್ಪು ಕಟ್ಟೆಚರಕ್ಕೆ ಮಾಡ್ಕೊತಿರೋ ಥರ ಇದೆ ಹೌದು ಹಂಗೆ ಅನ್ಕೋಬೇಕು ನಾನು ಕಣ್ಣು ಬಿಟ್ಕೊಂಡು ಎಲ್ಲಾರು ಹಾಕಿದ್ರೆ ಹೆಂಗೆಂಗೋ ಇರುತ್ತೆ ನಾನು ಕಣ್ಣು ಮುಚ್ಕೊಂಡು ಹಾಕಿದ್ರೆ ನೀವು ನೋಡಂಗೆ ಇರಲ್ಲ ಬರೀ ಎಲ್ಲ ಮೇಕಪ್ ಮಾಡಿದ್ದೀರಾ ಮೇಕಪ್ ಸ್ಪ್ರೇ ಮಾಡೋಣ ಸೆಟ್ಟಿಂಗ್ ಸ್ಪ್ರೇ ಮಾಡೋಣ ಹಾಂ ಸೆಟ್ಟಿಂಗ್ ಸ್ಪ್ರೇ ಅಲ್ಲ ಎಲ್ಲಿದೆ ಮುಂದೆ ಇದೊಂದು ಅದೇ ಹಾಂ ಥ್ಯಾಂಕ್ ಯು ಗೈಸ್ ಸುಮ್ಮನೆ ಪುಸ್ ಅಂತ ಶೇಕ್ ಮಾಡ್ಕೊಳ್ಳಿ ಶೇಕ್ ಮಾಡಿಬಿಟ್ಟು ಮಾಡಿ ಗೈಸ್ ಇದು ಶಿಮ್ಮರ್ ಆದರೂ ಆಗಲಿ ಇದು ಸ್ಪಿಟ್ಟಿಂಗ್ ಸ್ಪ್ರೇ ಆದರೂ ಆಗಲಿ ಶೇಕ್ ಮಾಡಿಬಿಟ್ಟು ಹಾಕೋಬೇಕು ಮುಡ್ತಾ ದಿನ ಮುಂದ್ಗಡೆ ಮೂತಿ ಆಮೇಲೆ ಹಿಂಗೆ ಪುಸ್ ಮಾಡ್ಕೊಂಡು ಈ ಕಡೆ ಹೋಗ್ಬೇಕು ಕಷ್ಟ ಅಂತ ಅಯ್ಯೋ ಗೈಸ್ ಹೋಯ್ತು ಆ ಕಡೆಗೆ ಮುಖಕ್ಕೆ ಬರೋದಿಲ್ಲ ಆಯ್ತು ಗೈಸ್ ಕೆಲವು ಮೇಕಪ್ ಇಸ್ ನನ್ನ ತಂಗಿ ತುಂಬ ನೆಗಡ್ತಾವಳೆ ಅದು ಜೋರಾಗಿ ನೆಗಡ್ತಿಲ್ಲ ಅಲ್ಲೇ ಈ ಹತ್ತಿದ್ದಾಳೆ ಓ ಇಷ್ಟು ವೈಟ್ ಆಗಿದೆ ಅಂದರೆ ನನ್ನ ಮುಖ ವೈಟ್ ಆಗಿರುತ್ತೆ ಏನೋ ಏನಿದು ಯಪ್ಪೋ ಗೈಸ್ ಲಾಸ್ಟ್ ಟೈಮ್ ಎಷ್ಟೊಂದು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಂದರೆ ಅದು ವಿಡಿಯೋ ಇಲ್ಲ ಫೋಟೋಸ್ ಇದೆ ಅದನ್ನು ಹಂಗೆ ಹಾಕಿರ್ತೀನಿ ಅಯ್ಯೋ ದೇವ್ರ ಇದೇನಿರಲಿ ದೇವ್ರೆ ಅಯ್ಯೋ ಯಪ್ಪೋ ದೇವ್ರೆ ಗನ ಹಂಗೆ ಝೂಮ್ ಮಾಡು ಕಾಣಿಸ್ತಿದ್ಯಾ ಯಪ್ಪ ಆರಿಬಲ್ ಗೈಸ್ ಆರಿಬಲ್ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಯಾವ ಚಾನಲ್ ಅಂದ್ರೆ ದೀಪಾಲಿ ಪ್ರೇಮರಾಜ್ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆ ನನ್ನ ಸಮಯ ಗೈಸ್ ಹಾಗೆ ನಂದು ಇನ್ಸ್ಟಾಗ್ರಾಮ್ ಐಡಿ ಇದೆ ಟೈಮ್ ವಿತ್ ಯು ಆ್ಯಂಡ್ ದೀಪಾಲಿ ಪ್ರೇಮರಾಜ್ ಅಂತ ಅದಕ್ಕೂ ಒಂದು ಸ್ವಲ್ಪ ಬಂದ್ಬಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗೈಸ್ ನೀವಿದ್ರೆ ನಾನಿದ್ದಂಗೆ ಗೈಸ್ ಲವ್ ಯು ಗೈಸ್ ಬಾಯ್
ಗೈಸ್, ನಾನು ಮತ್ತೆ ಇರೋದು ಇಲ್ಲಿಗೆ, ನಾನು ಇಟ್ಕೊಂಡಿರೋದು ಇಲ್ಲಿ. ಮೇಕಪ್ ಹೊಸತಿನೂ ಚೆನ್ನಾಗಿತ್ತು ಗೈಸ್. ಉಪ್ಪು ಹೆಂಗೆಂಗೋ ಮಾಡ್ಕೊಂಡಿದ್ದೀನಿ. ಹೊಸತಿ ಆರಾಮಾಗಿ ಚೆನ್ನಾಗಿ ಮಾಡಿದ್ದೆ. ಇವಾಗ ಊರೇ ಒಂದು ಗಾಡಿ ಎಲ್ಲೆಲ್ಲ ಹೋಯ್ತು. ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಗೈಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್ ಗೈಸ್. ನಿಮಗೆ ಯಾವ ವಿಡಿಯೋ ನಾನು ಮಾಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ನಂಗೆ ಕಮೆಂಟ್ ಕಮ್ಮಿ ಬರೋದು. ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆಲ್ಲ ಲಾಟ್ ಆಫ್ ಕಿಸಸ್ ಫ್ರಮ್ ಮೀ. ಮೇಕಪ್ ಮುಗಿಸ್ಕೊತಿದ್ದೀನಿ. ಮೇಕಪ್ಪಲ್ಲಿ ಹೊರಗಡೆ ಹೋದರೆ ಇವ್ರು ಯಾವಳ ಅಂತಂತಾರೆ. ಒಂಚೂರು ಚೆನ್ನಾಗಿಲ್ಲ ಗೈಸ್, ನಂಗೆ ಇಷ್ಟಪಡ. ಬಟ್ ವೈಟ್ ಆ ಥರ ಅನಿಸ್ತಾ ಇರೋದೆಲ್ಲ, ಬಟ್ ಏನೋ ಒಂದು ಅಷ್ಟಾಗಿ ಚೆನ್ನಾಗಿ ಕಾಣುತ್ತೆ.